ಸ್ನೇಹಿತರೆ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು. ಇಂದು ನಾವು ಸ್ವಾಮಿ ವಿವೇಕಾನಂದರ ಬದುಕಿನ ಅತ್ಯಂತ ನಿರ್ಣಾಯಕ ಘಟ್ಟವೊಂದನ್ನು ಸ್ಮರಿಸಿಕೊಳ್ಳೋಣ. ಅದು ನರೇಂದ್ರನಾಥ ದತ್ತ ಎಂಬ ಬೌದ್ಧಿಕ ಯುವಕ ವಿಶ್ವವಿಖ್ಯಾತ ಸ್ವಾಮಿ ವಿವೇಕಾನಂದನಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯ ಆರಂಭದ ದಿನಗಳು. ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಯುವಕರು ಯಾವ ರೀತಿ ಒಂದು ಗೊಂದಲದ ವಾತಾವರಣದಲ್ಲಿ ಬೆಳೀತಾ ಇರ್ತಾರೆ ಅಂತ. ಅದೇ ಗೊಂದಲದ ವಾತಾವರಣ ಸ್ವಾಮಿ ವಿವೇಕಾನಂದರು ಯುವಕರಾಗಿದ್ದಾಗ, ನರೇಂದ್ರರಾಗಿದ್ದಾಗ ಅವರ ಒಂದು ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನರೇಂದ್ರನಾಥನದು ತೀಕ್ಷ್ಣ ಬುದ್ಧಿ ಮತ್ತು ಪ್ರಶ್ನಿಸುವ ಮನೋಭಾವ. ಆ ಒಂದು ಸಂದರ್ಭದಲ್ಲಿ ಪಾಶ್ಚಿಮಾತ್ಯರ ಪ್ರಭಾವ ನಮ್ಮ ದೇಶದ ಮೇಲೆ ತುಂಬ ಇತ್ತು. ಆ ಒಂದು ಪ್ರಭಾವ ವಿವೇಕಾನಂದರ ಮೇಲೆಯೂ ಆಗಿತ್ತು. ನರೇಂದ್ರನು ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರಾದ ಸ್ಟುವರ್ಟ್ ಮಿಲ್ ಅವರ ಧರ್ಮದ ಮೇಲಿನ ನಿಬಂಧಗಳು ಅಂತಕ್ಕಂಥ ಪುಸ್ತಕವನ್ನು ಇವರು ಕೂತ್ಕೊಂಡು ಓದ್ತಾರೆ. ಅಂದರೆ ಅಧ್ಯಯನ ಮಾಡ್ತಕ್ಕಂಥದ್ದು ಅವರ ಒಂದು ರೂಢಿಯಾಗ್ಬಿಟ್ಟಿತ್ತು, ಅಧ್ಯಯನ ಮಾಡ್ತಾಯಿದ್ರು. ಆ ರೀತಿ ಆ ಒಂದು ಪುಸ್ತಕ ಓದ್ತಾರೆ. ನಂತರ ಹರ್ಬರ್ಟ್ ಸ್ಪೆನ್ಸರ್ ಅವರ ಬರಹಗಳನ್ನು ಆಳವಾಗಿ ಅಧ್ಯಯನವನ್ನು ಸುಧಾ ಮಾಡ್ತಾರೆ. ಸ್ಪೆನ್ಸರ್ ಅವರೊಂದಿಗೆ ಪತ್ರ ವ್ಯವಹಾರವನ್ನು ಸುಧಾ ಇವರು ಆ ಒಂದು ಕಾಲಮಾನದಲ್ಲಿ ಪಾಶ್ಚಿಮಾತ್ಯರಾಗಿರ್ತಕ್ಕಂಥ ಸ್ಪೆನ್ಸರ್ ಅವರೊಡನೆ ಪತ್ರ ವ್ಯವಹಾರವನ್ನು ಸಹ ಇವರು ನಡೆಸ್ತಾರೆ. ಅಂದರೆ ಈ ಎಲ್ಲ ಒಂದು ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ಬೇರೆ ವ್ಯಕ್ತಿಗಳೊಡನೆ ಸಂವಾದ ಮಾಡ್ತಕ್ಕಂಥದ್ದು, ಇದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥ ಕಾರಣ ವಿವೇಕಾನಂದರ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ. ಈ ಒಂದು ಗೊಂದಲಕ್ಕೆ ಅವರು ಉತ್ತರವನ್ನು ಅಥವಾ ಒಂದು ನೈಜವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಹುಡುಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ಅಧ್ಯಯನಗಳನ್ನು ಅವರು ಮಾಡ್ತಾ ಇರ್ತಾರೆ. ಇದೇ ರೀತಿ ಅವರು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಬ್ರಹ್ಮ ಸಮಾಜದ ಒಂದು ಪರಿಚಯ ಆಗುತ್ತೆ. ನರೇಂದ್ರ ಬ್ರಹ್ಮ ಸಮಾಜವನ್ನು ಒಪ್ಪಿಕೊಂತಾನೆ. ನರೇಂದ್ರ ಬ್ರಹ್ಮ ಸಮಾಜದ ಪ್ರಭಾವಕ್ಕೊಳಗಾಗಿ ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾನೆ. ಮೂರ್ತಿ ಪೂಜೆ ಒಳ್ಳೆಯದಲ್ಲ ಅಂತಕ್ಕಂಥ ಮನೋಭಾವನೆಗೆ ಬರ್ತಾನೆ. ಆದರೂ ಸಹ ಮತ್ತೆ ಅವನ ಮನಸ್ಸಿನಲ್ಲಿ ಗೊಂದಲಗಳು ಪ್ರಾರಂಭ ಆಗ್ತವೆ. ಅವನ ಮನಸ್ಸಿನೊಳಗೆ ಯಾವಾಗಲೂ ಕಾಡ್ತಕ್ಕಂಥ ಪ್ರಶ್ನೆ, ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ದೇವರು ಇದ್ದಾನೆಯೋ ಇಲ್ಲವೋ? ದೇವರು ಇದ್ದರೂ ಸಹ ಯಾರಾದರೂ ದೇವರನ್ನು ನೋಡಿದ್ದಾರೆಯೇ, ದೇವರೊಡನೆ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ. ಈ ರೀತಿ ಅವರ ಮನಸ್ಸಿನಲ್ಲಿ ಹಲವಾರು ಬಾರಿ ಪ್ರಶ್ನೆ ಬರ್ತದೆ. ಯಾರನ್ನು ದೇವರನ್ನು ನೋಡಿದಾರಾ ಅಥವಾ ದೇವರನ್ನು ನೋಡಿರ್ತಕ್ಕಂಥವ್ರಿಗೆ ಅವರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಇದರ ಅರ್ಥ ಸಾಮಾನ್ಯವಾಗಿ ಮಾರ್ಗದರ್ಶಕರು ಅಥವಾ ಗುರು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇದರಿಂದ ನಾವು ಮನಗಾಣಬೇಕು. ಯಾವ ರೀತಿ ಒಬ್ಬ ಗುರು ಒಬ್ಬ ಶಿಷ್ಯನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ ಅಂತಾರೆ, ಅದೇ ರೀತಿ ಈಗ ವಿವೇಕಾನಂದರಿಗೆ ಅಂದರೆ ನರೇಂದ್ರನಿಗೆ ಒಬ್ಬ ಗುರುವಿನ ಅವಶ್ಯಕತೆ ಕಾಡ್ಲಿಕ್ಕೆ ಪ್ರಾರಂಭ ಆಯಿತು. ಈ ಒಂದು ಹಲವಾರು ಗೊಂದಲಗಳ ನಡುವೆ ಅವರೇನು ಮಾಡ್ತಾರೆ, ತಮ್ಮ ಒಂದು ಹಿರಿಯ ಸ್ನೇಹಿತನಾಗಿರ್ತಕ್ಕಂಥ ಭಜೇಂದ್ರನ ಬಳಿ ಹೋಗ್ತಾರೆ. ಭಜೇಂದ್ರನಾಥ ಅಂತ ಇವರ ಹಿರಿಯ ಸಹಪಾಠಿ. ಅವನ ಬಳಿಗೆ ಹೋಗಿ ತಮ್ಮ ಒಂದು ಸಮಸ್ಯೆನ ಅವನ ಬಳಿ ಹೇಳ್ತಾನೆ. ಈ ರೀತಿ ನನಗೆ ಸಮಸ್ಯೆ ಆಗ್ತಾ ಇದೆ, ನನಗೆ ಪರಿಹಾರ ಕೊಡುವಂತ. ಆವಾಗ ಭಜೇಂದ್ರನಾಥರ ಸಲಹೆಯಂತೆ ಅವ್ರೇನು ಮಾಡ್ತಾರೆ, ಆಂಗ್ಲ ಕವಿ ಶೆಲ್ಲಿ ಅಂತಕ್ಕಂಥ ಆಂಗ್ಲ ಕವಿಯ ಕಾವ್ಯಗಳನ್ನು ಓದ್ತಾರೆ. ಅದರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕರೂ ಸಂಪೂರ್ಣವಾಗಿರ್ತಕ್ಕಂಥ ನೆಮ್ಮದಿ ಅಥವಾ ಉತ್ತರ ಅವರಿಗೆ ಸಿಗೋದಿಲ್ಲ. ಈ ರೀತಿ ಗೊಂದಲ ಮತ್ತೆ ಪ್ರಾರಂಭ ಆಗುತ್ತೆ. ಮತ್ತೇನು ಗೊಂದಲ ಪ್ರಾರಂಭ ಆಗುತ್ತೆ, ವ್ಯಕ್ತಿವಾದ ಸತ್ವ ಅಥವಾ ವಿಶ್ವವಾದವೇ ಸತ್ವ,
ಸತ್ ಅಂದರೆ ಸರಿ ಅಂತ. ವ್ಯಕ್ತಿವಾದ ಸರಿನೋ ವಿಶ್ವವಾದ ಸರಿನೋ, ಈ ರೀತಿ ಮತ್ತೆ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಈ ರೀತಿ ಹಲವಾರು ಗೊಂದಲಗಳ ಮಧ್ಯೆ ಅವರು ಏನು ಮಾಡ್ತಾರೆ, ಪರಿಹಾರ ಹುಡುಕಬೇಕು ಅಂತ ಅವರು ಪ್ರತಿನಿತ್ಯ ರಾತ್ರಿಯೆಲ್ಲ ಓದ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಕಠಿಣವಾಗಿರ್ತಕ್ಕಂಥ ಧ್ಯಾನ, ಅಂತಿಂಥ ಧ್ಯಾನ ಅಲ್ಲ. ಅವರು ಧ್ಯಾನಸ್ಥರಾಗ್ಬಿಟ್ರೆ ಎಲ್ಲವನ್ನ ಮರೆತು ಬಿಡ್ತಿದ್ರು. ಅಂಥ ಒಂದು ಧ್ಯಾನವನ್ನು ಮಾಡ್ತಾಯಿದ್ರು. ಆ ಒಂದು ಶಕ್ತಿ ನರೇಂದ್ರನಲ್ಲಿ ಇತ್ತು. ಹೀಗೆ ಮುಂದುವರಿಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಅಂತರಂಗದ ಸಂಘರ್ಷ ಹೆಚ್ಚಾಗ್ತಾ ಹೋಗುತ್ತೆ. ಈ ಅಂತರಂಗದ ಸಂಘರ್ಷ ಯಾವ ರೀತಿ ಹೆಚ್ಚಾಗ್ತಾ ಹೋಗುತ್ತೆ, ವಿವೇಕಾನಂದರಿ ಅದು ಯಾವ ರೀತಿ ಕಾಳಿಗೆ ಪ್ರಾರಂಭ ಆಗುತ್ತಂದರೆ, ಪ್ರತಿನಿತ್ಯ ಅವರಿಗೆ 2 ರೀತಿ ಕನಸುಗಳು ಬೀಳಿಗೆ ಪ್ರಾರಂಭ ಆಗುತ್ತೆ. ಒಂದು ಕನಸಿನೊಳಗೆ ಅವರು ಒಬ್ಬ ಐಷಾರಾಮಿ ಶ್ರೀಮಂತನಂತೆ ಕಾಣ್ತಾರೆ, ಮತ್ತೊಂದು ಕನಸಿನೊಳಗೆ ಎಲ್ಲವನ್ನೂ ತ್ಯಜಿಸಿ ಋಷಿಯಂತೆ ಕಾಣ್ತಾರೆ. ಈ ರೀತಿ 2 ವಿಭಿನ್ನ ರೀತಿಯ ಕನಸುಗಳು ಪ್ರತಿನಿತ್ಯ ಅವರಿಗೆ ಬೀಳ್ತಾ ಇರ್ತವೆ, ಕಾಡ್ತಾ ಇರ್ತವೆ. ಇದು ಅವರಿಗೊಂಥರ ಅಂದರೆ, ಇದು ಯಾವ ರೀತಿ ಆಗುತ್ತೆ ಅಂದರೆ, ಬೌದ್ಧಿಕ ತರ್ಕ ಮತ್ತು ಆಧ್ಯಾತ್ಮಿಕ ಹಸಿವು. ಈಗ ನಾವೆಲ್ಲ ಕೇಳಿದ್ದೀವಿ, ಈಗಿನ ಯುವಕರಲ್ಲಿ ಲೌಕಿಕ ಪ್ರೀತಿ ಹೆಚ್ಚಾದ ಕಾರಣ ಏನಾಗುತ್ತೆ, ಅವರು ಸನ್ಮಾರ್ಗದಲ್ಲಿ ನಡೆಯದೆ ದಾರಿ ತಪ್ತಾ ಇದ್ದಾರೆ. ಆದರೆ ಈ ಒಂದು ವಿವೇಕಾನಂದರ ಜೀವನದಲ್ಲಿ ಅವರಿಗೆ ಪ್ರೀತಿ ಇದ್ದಿದ್ದು ಆಧ್ಯಾತ್ಮಿಕ ಜೀವನದಲ್ಲಿ, ಆಧ್ಯಾತ್ಮಿಕದಲ್ಲಿ, ದೇವರಲ್ಲಿ. ಈ ಒಂದು ಅವರಿಗೆ ದೇವರನ್ನು ನೋಡಿರ್ತಕ್ಕಂಥವ್ರ ಜೊತೆಗೆ ಸಂಭಾಷಣೆ ಮಾಡಬೇಕು, ದೇವರನ್ನು ನೋಡಿದವರು ಹುಡುಕಬೇಕು ಅಂತಕ್ಕಂಥ ಆತುರತೆ, ಕಾತುರ ಬೆಳೀತಾ ಹೋಗುತ್ತೆ. ಹೀಗೆ ಇರಬೇಕಾದ್ರೆ ಸುಮಾರು 1880 ನವೆಂಬರ್ ತಿಂಗಳಲ್ಲಿ ಸುರೇಂದ್ರನಾಥ ಅಂತ ಅವರ ಸ್ನೇಹಿತರ ಮನೆಯಲ್ಲಿ ಒಂದು ಸಣ್ಣ ಸಮಾರಂಭ ನಡೀತಾ ಇರುತ್ತೆ. ಆ ಒಂದು ಸಮಾರಂಭದಲ್ಲಿ ಅಲ್ಲಿಗೆ ಅವ್ರಿಗೆ ಹಾಡನ್ನು ಹೇಳಿಕೆ ಕರೆಸ್ತಾಗಿರುತ್ತೆ. ಅವರ ಒಂದು ಹಾಡು ಎಷ್ಟು ಸುಂದರವಾಗಿ, ಎಷ್ಟು ಎಲ್ಲರೂ ಮೌನವಾಗಿ ಮಾಡಿತ್ತಪ್ಪ ಅಂದರೆ ಎಲ್ಲರೂ ಮೈಮರೆತು ಬಿಟ್ಟಿದ್ರು. ಅವ್ರ ಹಾಡು ಅಷ್ಟು ಸುಮಧುರವಾಗಿರ್ತಕ್ಕಂಥ ಕಂಠದಿಂದ, ಅಂತರಾಳದಿಂದ ಅವ್ರ ಹಾಡನ್ನು ಹೇಳ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣೇಶ್ವರದ ಪರಮಹಂಸರು ಆ ಕಾರ್ಯಕ್ರಮದಲ್ಲಿ ಬಂದಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಇವರು ನರೇಂದ್ರನನ್ನು ನೋಡ್ತಾರೆ. ಪರಮಹಂಸರು ನರೇಂದ್ರನನ್ನು ನೋಡ್ತಾರೆ. ಪರಮಹಂಸರಿಗೆ ಇಲ್ಲಿ ಪರಮಹಂಸರು ಯಾವ ರೀತಿ ಏನು ಅಂದರೆ, ಪರಮಹಂಸರಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಯಾವ ಮಟ್ಟಕ್ಕಿರುತ್ತೆ ಅಂದರೆ, ಅವರು ದೇವರನ್ನು ನೋಡಿರ್ತಾರೆ, ದೇವ್ರ ಜೊತೆಗೆ ಮಾತಾಡಿರ್ತಾರೆ. ನರೇಂದ್ರನಲ್ಲಿ ಇಲ್ಲದೇ ಇದ್ರೂ, ನರೇಂದ್ರ ಜೊತೆ ಇಲ್ಲದೇ ಇದ್ರೂ ನರೇಂದ್ರ ಯಾವ ರೀತಿ ಇದ್ದ, ಅವನು ಪ್ರತಿನಿತ್ಯ ಏನು ಮಾಡ್ತಾ ಇದ್ದಾನೆ, ಅವನ ಒಂದು ಚಡಪಟಿಕೆ, ಅವನೊಂದು ಕಾತುರತೆ, ಪ್ರತಿಯೊಂದನ್ನು ದಕ್ಷಿಣೇಶ್ವರದಲ್ಲೇ ಇದ್ದು ಅನುಭವಿಸ್ತಿರ್ತಾರೆ. ಅಂಥ ಒಂದು ಶಕ್ತಿ ಪರಮಹಂಸರ ಹತ್ರ ಇರ್ತದೆ. ಅವರು ನೇರವಾಗಿ ಮುಖಾಮುಖಿ ನರೇಂದ್ರನನ್ನು ಆ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾರೆ. ನೋಡ್ದಂಗೆ ಅವರು ನರೇಂದ್ರನಿಗೆ ಹೇಳ್ತಾರೆ, ನೀನು ದಕ್ಷಿಣೇಶ್ವರಕ್ಕೆ ಬಂದು ನನ್ನನ್ನು ಕಾಣು ಅಂತ. ಸರಿ ಅಂತ ಅವರು ಹೋಗ್ತಾರೆ. ನರೇಂದ್ರರು ಅಲ್ಲಿಗೆ ಹೋದ್ಮೇಲೆ ಪರಮಹಂಸಿತರಿಂದ ಆಕರ್ಷಿತರಾಗ್ತಾರೆ. ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಹಲವಾರು ಘಟನೆಗಳು ನಡೀತವೆ. ಇದು ಇತಿಹಾಸದಲ್ಲಿ ದಾಖಲಾದ ಆ ಕ್ಷಣವನ್ನು ಗರುಡ ದೃಷ್ಟಿ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರ ದೃಷ್ಟಿ ಗರುಡ ದೃಷ್ಟಿ ಅಂದರೆ, ಮೊದಲ ಬಾರಿಗೆ ನರೇಂದ್ರನತ್ತ ನೋಡ್ತಿದ್ದಂಗೆ ನರೇಂದ್ರನ ಆಧ್ಯಾತ್ಮಿಕ ಶಕ್ತಿ, ಅವನ ಅಂತರಾಳದ ಶಕ್ತಿ ಸಂಪೂರ್ಣವನ್ನು ಇವರು ತಿಳ್ಕೊಂಡು ಅಲ್ಲಿಗೆ ದಕ್ಷಿಣೇಶ್ವರಕ್ಕೆ ಬಾ ಅಂತ ಹೇಳಿ ಕರೆ ಕೊಟ್ಟು ಅವರನ್ನು ಆಹ್ವಾನಿಸಿ ಇವರು ಹೊರಟೋಗ್ತಾರೆ. ನರೇಂದ್ರ ತನ್ನ ಸ್ನೇಹಿತರೊಡನೆ ಒಂದು ದಿವಸ ಅವ್ರು ಭೇಟಿಯಾಗೋಣ ಅಂತ ಹೋಗ್ತಾರೆ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲರೂ ಸ್ವಾಗತಿಸ್ತಾರೆ, ಮಾತಾಡ್ತಾರೆ, ಎಲ್ಲರ ಜೊತೆಗೆ ಇರ್ತಾರೆ. ಆದರೆ ಪರಮಹಂಸರು ಏನು ಮಾಡ್ತಾರೆ, ನರೇಂದ್ರನಿಗೆ ಅಷ್ಟೇ ಕರ್ಕೊಂಡು ಒಂದು ಕೋಣೆಗೆ ಹೋಗ್ತಾರೆ. ಕೋಣೆ ಹತ್ರ ಹೋಗಿ ಅವನಿಗೆ ಪ್ರಶ್ನೆ ಮಾಡ್ತಾರೆ, ಏನಪ್ಪ ನೀನು ಎಷ್ಟು ತಡ ಮಾಡದೆ ಬರಲಿಕ್ಕೆ, ಇಷ್ಟೊಂದು ದಿವಸ ಬೇಕಾಯ್ತಾ ನಿನಗೆ, ನಾನು ಇಲ್ಲಿ ಬಂದು ನಂಗೆ ಭೇಟಿ ಆಗ್ಲಿಕ್ಕೆ ನೀನು ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ನರೇಂದ್ರನಿಗೆ ಆಶ್ಚರ್ಯ ಆಗ್ಬಿಡ್ತದೆ, ಏನು ಇವರು ಈ ರೀತಿ ಮಾತಾಡ್ತಿದ್ದಾರೆ. ಅವರು ಮತ್ತೆ ಹೇಳಿದ್ರು, ಇಲ್ಲ ನೀನು ನರೇಂದ್ರ, ನೀನು ಸಾಕ್ಷಾತ್ ನಾರಾಯಣನ ರೂಪ, ನೀನು ನಾರಾಯಣನೇ, ನೀನು ನಿನ್ನಿಂದ ಈ ಜಗತ್ತು ಉದ್ಧಾರ ಆಗಬೇಕಾಗಿದೆ. ನಿನ್ನ ಒಂದು
ಬರುವಿಕೆಗಾಗಿ ಜಗತ್ತು ಕಾಯ್ತಾ ಇದೆ, ನಾನೂ ಕಾಯ್ತಾ ಇದ್ದೆ ಅಂತ ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಎಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅವ್ರದ್ದು ಸಹಜ. ಯಾಕೆಂದರೆ ಅವರು ಈ ಮೊದಲು ಹೇಳ್ದಂಗೆ ಪರಮಹಂಸರು ನರೇಂದ್ರ ಅಲ್ಲಿ ಇಲ್ಲದೇ ಇದ್ರೂ ಅವನ ಒಂದು ಪ್ರತಿದಿನದ ಒಂದು ಕೊರತೆಗಳನ್ನು ಅವನನ್ನು ಇವರು ಇಲ್ಲೇ ಕೂತ್ಕೊಂಡು ಕಾಣ್ತಾ ಇದ್ರು. ಆ ಶಕ್ತಿ ಅವರಲ್ಲಿತ್ತು. ಆದರೆ ನರೇಂದ್ರನಿಗೆ ಇದು ಒಂಥರ ವಿಚಿತ್ರ ಅನಿಸುತ್ತೆ. ಅವಾಗ ಅವ್ರ ಮನಸ್ಸಲ್ಲಿ ಅನ್ಕೊತಾರೆ, ಏನು ಇವನು ಈ ಥರ ಹುಚ್ಚ ಆಡ್ದಂಗೆ ಆಡ್ತಾ ಇದ್ದಾನೆ ಅಂತ ಅನ್ಕೊತಾರೆ. ಅಂದ್ಕೊಂಡು ಸದ್ಯ ನಾನು ಹೋದರೆ ಸಾಕಪ್ಪ ಅಂತಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಮತ್ತೆ ನೀನು ನನಗೆ ನೋಡ್ಲಿಕ್ಕೆ ಬರ್ತೀಯಾ, ಇಲ್ಲಿ ಮತ್ತೆ ನೀವು ಬರಬೇಕು, ನನಗೆ ಕಾಣಬೇಕು. ಅವಾಗ ನರೇಂದ್ರ ಹಬ್ಬ ನಾನು ಬಚಾವಾದೆ ಅಂತ, ಇಲ್ಲ ಬರ್ತೀನಿ, ನಾನು ಅಗತ್ಯವಾಗಿ ಬರ್ತೀನಿ ಅಂತೇಳಿ ಅಲ್ಲಿಂದ ಇಬ್ಬರು ಹೊರಗಡೆ ಬರ್ತಾರೆ. ರೂಮಿಂದ ಹೊರಗಡೆ ಬಂದು ಮತ್ತೆ ಅವರು ಸ್ನೇಹಿತರ ಜೊತೆ ಪರಮಹಂಸರು ಸೇರ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಾಗ ಇವರು ಉತ್ತರ ಹೇಳ್ತಾರೆ. ಯಾರೋ ಪರಮಹಂಸರು, ನಾನು ದೇವರನ್ನು ನೋಡಿದ್ದೀನಿ, ನಿಮ್ಮ ಜೊತೆ ಯಾವ ಥರ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಕೂತ್ಕೊಂಡು, ಈ ಥರ ನಾನು ದೇವ್ರ ಜೊತೆಗೆ ಮಾತಾಡಬಹುದು. ಅದಕ್ಕೆ ಎಲ್ಲ ಅಚಲವಾಗಿರ್ತಕ್ಕಂಥ ಒಂದು ದೃಢ ನಿರ್ಧಾರ ಬೇಕು, ಶಕ್ತಿ ಬೇಕು. ಯಾರು ಅದನ್ನು ಇಷ್ಟಪಟ್ಟು ಕಷ್ಟಪಟ್ಟು ಯಾರು ಮಾಡ್ತೀರಾ ಅವರು ದೇವರನ್ನು ಕಾಣ್ಬೋದು ಅಂತ ಪರಮಹಂಸರು ಹೇಳ್ತಾರೆ. ಪರಮಹಂಸರು ಹೇಳ್ತಾ ಇದ್ದಂಗೆ ಇವು ನರೇಂದ್ರಂಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ನಾನು ನೋಡಿದ್ರೆ ಏನು ಪ್ರಶ್ನೆನೇ ಕೇಳಿಲ್ಲ, ನನ್ನ ಪ್ರಶ್ನೆ ಇವ್ರಿಗೆ ಹೆಂಗೆ ಅರ್ಥ ಆಯಿತು, ನಾನು ಪ್ರಶ್ನೆ ಕೇಳೋದಂಗೆ ಉತ್ತರ ಹೇಳಿಕತ್ತಾರ ಅಂತ ಅವರೊಂದು ಸ್ವಲ್ಪ ಆಕರ್ಷಣೆಗೆ ಒಳಗಾಗ್ತಾರೆ ಪರಮಹಂಸರ ಹತ್ರ. ಆಗ ಅವರು ನಿಶ್ಚಯ ಮಾಡ್ತಾರೆ, ನಾನು ನಿಶ್ಚಿತವಾಗಿ ಇಲ್ಲಿ ಬರ್ತೀನಿ, ಪರಮಹಂಸರಿಗೆ ಭೇಟಿ ಆಗಬೇಕು ನಾನು ಅಂತ ಅವರು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅವ್ರ ಸ್ನೇಹಿತರೊಡನೆ ಇದು ಯಾವ ರೀತಿ ನರೇಂದ್ರ ತನ್ನ 13 ಅಥವಾ 14ನೇ ವಯಸ್ಸಿನಿಂದ ತನ್ನ ಅಂತರಾಳದಲ್ಲಿ ನಡೆದಿರ್ತಕ್ಕಂತಹ ತನ್ನೊಡನೆ ನಡೆದಿರ್ತಕ್ಕಂತಹ ಸಂಘರ್ಷದ ಒಂದು ಪರಿಹಾರವನ್ನು ಹುಡುಕುತ್ತಾ ಸನ್ಮಾರ್ಗವನ್ನು ಹುಡುಕುತ್ತಾ ತೆರಳಿದಾಗ ತನ್ನ 17ನೇ ವಯಸ್ಸಿನಲ್ಲಿ ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬಂದ ನಂತರ ಬೌದ್ಧಿಕ ನರೇಂದ್ರ ಸ್ವಾಮಿ ವಿವೇಕಾನಂದನಾಗಿ ಪರಿವರ್ತನೆಯಾಗಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಇಡೀ ನಮ್ಮ ದೇಶವನ್ನು, ನಮ್ಮ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಸ್ವತಂತ್ರ ಹೋರಾಟಗಾರರನ್ನು ಹುರಿದುಂಬಿಸಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ಆಗಿರ್ತಕ್ಕಂತಹ ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ.